ಶಕ್ಕ ಮಸ್ತ್ ರಂಗೋಲಿ ತಕ್ಕದಲ್ಲ ನಿನ್ ಸೊಸಿ ಭಾರಿ ಆಗದಲ್ಲ ರಂಗೋಲಿ. ಹೌದಾ ಇವತ್ತು ಲಘು ಎದ್ದ ಎಲ್ಲ ನೋಡಿ ನೀರು ಹಾಕಿ ಕಸ ಹುಡುಗಿ. ನಿನ್ನೆ ಮಳೆ ಒಂದು ಜೋರಾಗಿತ್ತಲ್ಲ ರಾತ್ರಿ, ಅದಕ್ಕೆ ಎಲ್ಲ ಮಣ್ಣು ಅವೆಲ್ಲಿ ಎಲ್ಲ ಬಿದ್ದುಬಿಟ್ಟಿದೆ ನೋಡಿ. ನಮ್ಮ ಹಿತ್ತಲದಾಗೆಲ್ಲ ಮಾವಿನಕಾಯಿ ಗಿಡ ಎಲ್ಲ ಅವಲ್ಲ, ಎಲ್ಲ ಹೂ ಎಲ್ಲ ಬಿದ್ದುಬಿಟ್ಟಿದ್ದು. ಎಲ್ಲ ಕಸ ಹುಡುಗಿ ನೀರು ಹಾಕಿ ರಂಗೋಲಿ ಹಾಕಿದ್ ನೋಡು. ಆಕೆ ಅಷ್ಟು ಹಾಕೋದ್ರೊಳಗೆ ನಾ ಸ್ನಾನ ಮಾಡಿ ನೈವೇದ್ಯಕ್ಕೆ ಮಾಡ್ಲಿಕ್ಕೆ ಪಾಯಸ ಮಾಡ್ಲಿಕ್ಕೆ ನೈವೇದ್ಯಕ್ಕೆ ಒಳ್ಳೆ ದೇವ್ರಿಗೆ ಶಕ್ಕನಿದೆ. ನಾನು ನೋಡಿ ಎಲ್ಲ ನಾನು ಒಬ್ಬಕ್ಕೆ ಮಾಡ್ತೀನಿ ನೋಡುವ. ಏನು ಮುಂಜಾನೆ ಇದ್ದಾರೆ ಇವ್ರು, ಏನು ಪೂಜೆನ ಮಾಡ್ತಾರೋ ಇಲ್ಲ ಅದು ಗೊತ್ತಿಲ್ಲ ನನಗೆ. ಸ್ವಲ್ಪ ನನಗೆ ಬೇವಿನ ಹೂ ಬೇಕಾಗಿತ್ತು, ಅದಕ್ಕೆ ಬಂದೆ ನಾನು. ಅಲ್ಲಿ ನೋಡಿದೆ ನಮ್ಮ ಮನೆ ಹತ್ರ, ಅಲ್ಲಿ ಹೂನ ಇಲ್ಲ, ಎಲ್ಲಿ ಸಿಕ್ಕು ಹೂನ ಸಿಕ್ಕಿಲ್ಲ. ಸ್ವಲ್ಪ ಇದ್ರೆ ಕೊಡಲ್ಲ ಅವಶ್ಯಕ, ಅದಕ್ಕೆ ನಾನು ತೊಗೊಂಡು ಹೋಗಲ್ಲ. ಅವ ನೋಡಿ ನಾನು ನಿನ್ನೆ ತೆಗ್ದೇನು ನೋಡುವ. ಏನು ಎಷ್ಟು ಮಂದಿ ಕೇಳಿಕತ್ತ ನಾನು ಬಂದೆ ನಿನ್ನೆಯಿಂದ ಸ್ವಲ್ಪ ತೆಗೆದು ಇಟ್ಬಿಟ್ಟಿದ್ದೆ. ಅದಕ್ಕೆ ನನಗೂ ಅವಶ್ಯಕ ನನಗೂ ಸ್ವಲ್ಪ ಬೇಕಾಗಿತ್ತು. ಮಾವಿನಲ್ಲಿ ಕೊಡ್ತೇನೆ ಕೀ ಒಂದು ಹೆಪ್ಪಿದಂಗೆ ನೋಡುವ. ಈಕಿನ ಬಂದ ನೋಡಿಲ್ಲ ಅವಶ್ಯಕ ಕೊಡ್ಬಾ ಬಿಡಕ್ಕೆ ಏನು ಕೊಡ್ತೇಕಿ ಹೋಗ್ಲಿ ಬಿಡ್ಲಿ ಕೊಡ್ತೇನೆ ತಗೋ. ಏನು ಹೋಗೋದು ಸ್ವಲ್ಪ ನನಗೆ ಸ್ವಲ್ಪ ಕೆಲಸ ಇತ್ತ ಹೊರಗೆ ಹೋಗ್ಬಿಟ್ಟಿದೆ. ಮತ್ತೇನು ರಾತ್ರಿ ಬರೋಷ್ಟು ಭಾಳ ತಡ ಆಗ್ಬಿಡ್ತಾವ. ಅದಕ್ಕೆ ನಾನು ತೊಗೊಂಡೇ ಇಲ್ಲ. ಸ್ವಲ್ಪ ಕೊಡಲ್ಲ ನಿಮ್ಗೆ ಗಿಡದಾಗಿಂದ ನಾ ತಗೋ ಕೊಡ್ತೀನಿ. ಇದೇನು ಹಬ್ಬದ ದಿವಸ ಏನಿದೆ ಇಂತ ಇರ್ಬೇಕು ಮಂದಿ ನೀನು. ಅದಕ್ಕೇನು ಅವಶ್ಯಕ ನೀನೀಗೆಲ್ಲ ಸಿಟ್ಟಾಗೆಲ್ಲ ಹಿಂಗೆ ಹಾಕೋತಾರೆ ಗೊತ್ತ ನಿಮ್ಗೆ. ನೀವೇ ಇಲ್ಲ ಸೀರೆ ಉಟ್ಕೊಂಡು ಅಡ್ಡಾಡ್ತಿರ್ತೀರವ. ಸಣ್ಣ ಹುಡುಗರ ಹಾಕೊಂಡು ನಡೀತದೆ, ಅದು ಸಿಟ್ಟಾಗಿ ನಡೀತದೆ. ನಮ್ಮ ಹಳ್ಳಿಯಾಗ ಏನು ಚಲೋ ಅನಿಸ್ತದೆ. ಏನು ಸ್ವಲ್ಪ ಹಬ್ಬಕ್ಕಾದ್ರೆ ಸ್ವಲ್ಪ ಸೀರೆಗೆ ಉಟ್ಕೋಬೇಕಿತ್ತು ನೀನು. ಹೋಗ್ಲಿ ಬಿಡ ಅವಶ್ಯಕ. ಆಕೆ ಏನು ಚಮ್ಮಕ್ ಚಲೋ ಥರ ಅಡ್ಡಾಡ್ತಿರ್ತಾಳೆ ರೆಡಿಯಾಗಿ. ಎಷ್ಟು ದೊಡ್ಡ ಮಗಳದ ಕಾಲೇಜ್ ಹೋಗ್ತಾಕಿ ಮಗಳೇ. ಈಕಿಂದ ಇನ್ನೂ ಮುಗಿಲಿಕತ್ತಿಲ್ಲ. ಯಾಕೆ ಶೈಲಿ ಹಂಗೆ ಕೇಳ್ತೀಯ? ನಾನು ಹೇಳ್ದೇವಾ ಯಾವ ಮತ್ತೆ ಅದ ಹೇಳಿಕತ್ತೆ ನಾನು. ಇರ್ಲಿ ತಗೋ ನೀನು ಸಣ್ಣ ಹುಡುಗಿಯಲ್ಲ ಮತ್ತೆ ಯಾಕೆ ಹಾಕೋ ಹಾಕೋ ಹಾಕೊಂಡು ಅಡ್ಡಾಡ್. ಮತ್ತೆ ನಾ ಏನು ನಿಮ್ಮಷ್ಟು ವಯಸ್ಸಾಗಿದೆ ನನಗೆ. ನಾ ಇನ್ನೂ ಹೆಂಗ ಇದನ್ನ ನನಗೇನು ಭಾಳ ವಯಸ್ಸಾಗಿಲ್ಲ. ನಂದು ಲಗ್ನದ ಲಘು ಮಾಡ್ಯಾರ, ಅದಕ್ಕೆ ಹುಡುಗಿ ದೊಡ್ಡದಾಗಿದೆ ಅಷ್ಟೇ, ಮತ್ತೇನಿಲ್ಲ. ನಾನು ಸಣ್ಣಕ್ಕಿನ ಇದೆ ನಿನ್ನು. ಹೋಗ್ಲಿ ಬಿಡುವ, ಈಗ ಜಗಳ ಬಡ್ರಲ್ಲೇ ಕೊಡ್ತೇನೆ ನಾನು, ತೊಗೊಂಡು ಹೋಗ್ರಿ. ಇಲ್ಲ ಶಲಕ ಶೋಭಕ್ಕ ಮಗಳ ಸ್ವಲ್ಪ ದಪ್ಪ ಇರಲಿಲ್ಲ ಯಾಕೋ ಭಾಳ. ಹೋಗ್ಲಿ ಬಿಡೆ ದಪ್ಪ ಆದ್ರೆ ತಳರಿ ನಿನ್ನೆ ಹೋಗೋದು ನಿಮ್ಮನಕ್ಕಂತ ಅನ್ನಕ್ಕೆ. ಇನ್ನೂ ಲಗ್ನಲ್ಲ ಏನಿಲ್ಲಲ್ಲ, ಹಿಂಗೆ ದಪ್ಪ ಆದ್ರೆ ಹೆಂಗೆ ಲಗ್ನ ಆಗ್ತದಕ್ಕಿದೆ. ಇಲ್ಲ ನಿನಗೆ ಮಾಡೋದು ಅವ್ರ ಅಪ್ಪ ಇದಾರಲ್ಲ ಆಕಿಗೆ, ಅವ್ರು ನೋಡ್ತಾರೆ ಬಿಡೆ. ಶೋಭಕ್ಕ ನೋಡ್ಕೊತಾಳ. ನಿನ್ನಾಗ ಭಾಳ ಚಿಂತೆ ಆಗೋದಲ್ಲ. ಇಲ್ಲ ಮೊನ್ನೆ ಇದ್ರೋಗ ಅದು ಫೋಟೋ ಹಾಕ್ತಾರಲ್ಲವ, ಏನಂತಾರ ಅದಕ್ಕೆ ಏನೋ ಅಂತಾರೆ ನೋಡಿ. ಫೋನ್ ಒಳಗೆ ನನ್ನ ಮಗ ತೋರಿಸ್ಲಿಕತ್ತಿದ್ಲು. ಅದು ಎಂತೆಂತವು ಅರ್ಬಿ ಹಾಕೊಂಡು ಫೋಟೋ ತೆಗೆದಿದ್ಲವ ಆಕಿ. ಎಲ್ಲೋ ಗೋವಾಕ್ಕೆ ಹೋಗಿದ್ಲು, ಎಲ್ಲೋ ಹೋಗಿದ್ರು. ಒಟ್ಟು ಸಮುದ್ರ ಒಳಗೆ ಇತ್ತು ನೋಡಿ. ಭಾಳ ಹುಡುಗಿಯಾರ ಹುಡುಗರು ಎಲ್ಲರೂ ಇದ್ರು. ಯಾಕವ ನಿನಗೇನು ತ್ರಾಸು? ಮತ್ತೆ ಲೈಕ್ ಮಾಡಿದಿಲ್ಲ ನೋಡಿ, ನಿನ್ನ ಮಗಳು ಲೈಕ್ ಮಾಡಿದ್ಲಿಲ್ಲ ಫೋಟೋ ಹಾಕಿನು. ಇಲ್ಲ ಬಿಡ ಶೋಭಕ್ಕ ಏನು ಲೈಕ್ ಏನು ಮಾಡಿಲ್ಲ. ಆದರೂ ಎಲ್ಲ ಅಡ್ಡಾಡೋ ಸರಿ ಇಲ್ಲ ನೋಡುವ. ಲಗ್ನ ಹಾಕಿಂತ ಮುಂಚೆ ಯಾಕೆ ಸರಿ ಇಲ್ಲ? ಆಕಿ ದುಡಿತಾಳೆ, ಆಕಿಗೆ ರೊಕ್ಕ ಬರ್ತಾವ ಲಕ್ಷ ಗಟ್ಟಲೆ ಪಗಾರ ಅದ. ನನ್ನ ಮಗಳಿಗೆ ಇಂಜಿನಿಯರ್ ಇದ್ದಾಳೆ ಆಕಿ. ಮತ್ತೆ ನಿನಗೆ ಯಾಕೆ ಚಿಂತೆ? ನನ್ನ ಮಗಳು ಭಾಳ ಚಿಂತೆ ಬಿಡಿ. ಇವಾಗ ನಾನು ಶೋಭಕ್ಕ ಬಂದಿದ್ದಾವ ಆಗಿನ ತಲೆ ತಿಂಡಿಗೆ ತಾವಡಿಕೆ. ಇಲ್ಲ ನಿನ್ನ ಮಾಡೋದ ನಿಮ್ಮ ಮಗ ನೋಡಲೆ ಇನ್ನು ಏನು ಇಲ್ಲ. ಇಲ್ಲ ಇದಾನ ನನ್ನ ಮಗಳು ನೋಡಿ ಅಂತ ಸ್ವಲ್ಪ ಪಗಾರ ಬರ್ತದೆ ಆಕಿಗೆ. ಆಕಿಗೆಲ್ಲ ಗೊತ್ತದ ಏನು ಮಾಡ್ಬೇಕು ಏನಿಲ್ಲ. ನನಗಷ್ಟು ವಿಶ್ವಾಸ ಅದ ನನ್ನ ಮಗಳ ಬಗ್ಗೆ. ಏನಾದ್ರೆ ಇನ್ನೊಂದ್ಸತಿ ಮಾತಾಡಿದೆ ಅಂದ್ರೆ ನಾ ಮತ್ತೆ ಏನೇನು ಮಾತಾಡಿದ್ರೆ ಮತ್ತೆ ನೀನು ಬೇಜಾರಾಗ್ತಿರೋ. ನಾ ಏನೇನು ಮಾತಾಡಿದೆ ಅಂದ್ರೆ ಏನೋ ಸ್ವಲ್ಪ ಕಾಳಜಿ ಅಂತ ಹೇಳ್ದೇವ. ಏನು ಇಲ್ಲೇ ಇರ್ತದೆ ಪಾಪ, ನನಗೂ ಮಗಳಿದ್ದಂಗಲ್ಲ ಆಕಿ, ಅದಕ್ಕೆ ಅದೇ ಅಷ್ಟೇ. ಹೌದು ಬಿಡ ಮಗಳ ಅನ್ನಕ್ಕೆ ಇಲ್ಲೇ ಬೇರೆ ಬಂದು ಹೇಳ್ತಿದ್ದಿಲ್ಲ. ನನಗೆ ಬಂದು ಹೇಳ್ತಿದ್ದಿ, ಇಲ್ಲ ಆಕೆ ಹೋಗಿ ಹೇಳ್ತಿದ್ದಿ. ಗೊತ್ತದ ಹೋಗೋ ಭಾಳ ನಿಂತು. ನೀನು ನೋಡಿ ಹೆಂಗಿದೆ ಮೊದಲೇ. ನನ್ನ ಮಗಳಿಗೆ ಏನು ಹೇಳ್ತೀವಿ ಹೋಗೋ. ಹೋದ್ಮೇಲೆ ಸುಮ್ಮನೆ ಜಗಾಡ್ಕೊತ್ ಕೂಡ್ತಾರೆ ಇಬ್ರು ನನ್ನ ಜೊತೆ. ಮತ್ತೆ ನೀ ಬಂದಿದ್ದು ಹೆಂಗೆ ನನ್ನ ಮಗಳ ಅಂತ ನೋಡ್ಕೊಳ್ಳೋದು ಬಿಟ್ಟು ನಿನ್ನ ಮಗಳ ಬಗ್ಗೆ ಹೇಳಿ ಗೊತ್ತಾಗಲಿ. ಅದು ನನ್ನ ಮುಂದೆ ಚಲೋ ಆದ್ ನೋಡಿ. ಚಲೋ ಜಾಡಿಸಿದ್ದು ನಾನು ಜಾಡಿಸ್ತಿದ್ದೆ. ಈಗ ನಿನ್ನ ಬಂದು ಚಲೋ ಆತ್, ನೀನೇ ಜಾಡಿಸಿದ್ದಕ್ಕೆ. ನಾನು ನೋಡಿದಿಲ್ಲ ಇಷ್ಟು ವಯಸ್ಸಾಗಿದೆ ಮತ್ತೆ ಸಣ್ಣಕ್ಕಿದ್ದಾನ. ನಮ್ಮ ಹೊರಗಿನ ಇದ್ದಾಳಕಿ. ಏನು ಒಂದು 2 ವರ್ಷ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟೇ. ಆ ಕೂದಲ ನೋಡಿದೇನಕ್ಕಿಂತ ಅರ್ಬಿ ನೋಡಿದೇನು ಏನು ಅದು ಮಗಳ ಕಾಲೇಜಿಗೆ ಹೊಂಟದ ಹೆಂಗಿರ್ಬೇಕು. ಅದು ಇದು ಹಳ್ಳಿ ಹೋಗ್ಲಿ ಹೊರಗೆ ಏನು ಮಾಡೋಲ್ತಕ್ಕೆ. ಇದು ಹಳ್ಳಿ. ಮತ್ತೆ ಇಷ್ಟು ವರ್ಷ ಸೀರೆ ಉಟ್ಕೊಂಡಾಳೆ. ಈಗ ಜನಕ್ಕೆ ಇದು ಸೀರೆ ಬಿಟ್ಟಿದೆ ಏನೇನೋ ಹಾಕೊಳಿಕತ್ತ. ಅದು ಏನೇ ಆಕಿ ಮಗ ಅಲ್ಲಿ ಸಿಟ್ಯಾಗ ಸ್ವಲ್ಪ ಕೆಲಸ ಮಾಡ್ಲಿಕ್ಕತ್ತಾನ. ಹೀಗೆ ಅದು ನನ್ನ ಮಗಳಿಗಿಂತ ಕಡಿಮೆ ಅದ ಒಂದು ಪಗಾರ. ಹಂಗಂತ ನಾ ಇದು ಮಾಡ್ಲಿಕ್ಕತ್ತಿಲ್ಲ. ಅವ್ರು ಈಕಿ ಎಷ್ಟು ಸುಖ ನೋಡಿ ಹೆಂಗೆ ಮಾತಾಡ್ತಾಳೆ ನನ್ನ ಮಗಳ ಬಗ್ಗೆ. ಹೋಗ್ಲಿ ಬಿಡೆ ತಲೆ ಕೆಡಿಸ್ಕೊಬೇಡ್ರಿ ಇಬ್ರು. ಆಕಿ ಹೆಂಗೆ ಗೊತ್ತದಲ್ಲ ನಿಮ್ಗೆ ಸುಳ್ಳೆ. ಆಕಿ ಏನು ಹಂಗೆ ಇದಾಳ ಆಕಿ. ಆಕಿಗಂತೂ ನಾನು ಎಷ್ಟು ವರ್ಷ ಆಯ್ತು ನೋಡ್ಲಿಕ್ಕತ್ತ ಹಂಗೆ ಇದಾಳಕಿ. ಈಗ ನಾನಂತೂ ಜಾಸ್ತಿ ಮಾತಾಡ್ತಿದ್ದಿಲ್ಲ. ಈಗೀಗ ತಾನ ಬಂದು ಮಾತಾಡ್ತಾನೆ ನೋಡಿ. ಸ್ವಲ್ಪ ನೀನೇನಿಲ್ಲ ಅಲ್ಲ ಜಗಳ ಅವನು ಕೇಳೋದ ಬಿಟ್ಟೆ ನೋಡಿ. ಏನು ನಿನಗೂ ಏನಾದರೂ ಇವು ಬೇಕಿದೆ ಅಥವಾ ಮಾವಿನ ತಾಳ ನಿನ್ನೆ ಏನು ಬಂದಿಲ್ಲಲ್ಲ. ಹೌದಾ ಶಕ ಸ್ವಲ್ಪ ಬೇಕಿದ್ದು ಕೊಡ್ತೀಯ ಅಂತ ಸ್ವಲ್ಪ ಇದ್ರೆ ಯಾವ್ದು ಅದೇನದು ತೊಗೊಂಡೇನು ನಾನು ಅದು ಕೊಟ್ಟರೆ ನನ್ನ ನಾಯಿನ ಬಡವಾಗೋದಿಲ್ಲ. ತೊಗೊಂಡು ಹೋಗ್ರಿ ಏನಾಗೋದಿಲ್ಲ. ಏನು ಹಬ್ಬಕ್ಕೆ ಮತ್ತೆ ಅದೇನು ಮಾಡೋದು ಅದೇನು ತಿಂತೀವೇನು. ಹ್ಯಾಪಿ ಯುಗಾದಿ ಎಲ್ಲ ಕಡೆಂದ್ರಿ. ಹ್ಯಾಪಿ ಯುಗಾದಿ ನಿಮ್ಮ ಇನ್ನೊಂದ್ಸತಿ. ಮತ್ತು ನಮ್ಮ ಚಾನಲ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನಾರಿದ್ರೆ ನೀವು ನಿಮ್ಗೆ ಎಲ್ಲ ಚಲೋ ಇಟ್ಟಿರಲಿ. ನಿಮ್ಮ ಹೆಲ್ತ್ ನಿಮಗೆಲ್ಲ ಕೆಲಸದ ಸಕ್ಸಸ್ ಆಗಲಿ ಅಂತ ನಾನು ಬಯಸ್ತೀನಿ. ಇವತ್ತು ಹಬ್ಬ ಐತ್ರಿ, ಅದಕ್ಕೆ ನನಗೆ ಜಾಸ್ತಿ ವಿಡಿಯೋ ಏನು ಅಪ್ಲೋಡ್ ಮಾಡ್ಲಿಕ್ಕೆ ಆಗಿಲ್ಲ ರೀ. ನಾಳೆ ಮಾಡ್ತೀನಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ನಮ್ದು ವಿಡಿಯೋ ನೋಡೋದಕ್ಕೆ. ಆದರೆ ನೋಡ್ಲಿಕ್ಕೆ ಲೈಕ್ ಮಾಡ್ಲಿಕ್ಕೆ ನೀವು ಯಾಕೋ ನಂಗೆ ಸಪೋರ್ಟ್ ಮಾಡಿರಿ. ಸ್ವಲ್ಪ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಸ್ವಲ್ಪ ಖುಷಿ ಆಗ್ತದೆ ರೀ ಮಾಡಲಿಕ್ಕೆ. ಅದಕ್ಕೆ ಸ್ವಲ್ಪ ಸಪೋರ್ಟ್ ಅಂದ್ರೆ ಏನು ಮಾಡೋದು, ನೀವು ಲೈಕ್ ಮಾಡ್ಬೇಕ್ರಿ. ನೀವು ಆಮೇಲೆ ಕಮೆಂಟ್ ಮಾಡ್ಬೋದು. ನಿಮ್ಗೆ ಏನಾದರೂ ಹೇಳಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ನೀವು. ಆಮೇಲೆ ಈಗ ನಾನು ಈಗ ಸ್ಟಾರ್ಟ್ ಮಾಡೀನಿ ರೀ. ನನ್ನ ಕಡೆ ಭಾಳ ಚಲೋ ಸ್ಟೋರಿ ಅವ. ಅದ್ರ ಏನಾಗ್ತದೆ ಕೆಲಸ ಇದ್ರೆ ನಂಗೆ ಮಾಡ್ಲಿಕ್ಕೆ ಆಗಲಿಲ್ಲ ರೀ. ಆದರೆ ಈಗ ಕಂಟಿನ್ಯೂ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಅದು ನಿಮ್ಮ ಸಪೋರ್ಟ್ ಇದ್ರೆ ನಾನು ಮಾಡ್ತೀನಿ ನೋಡಿರಿ. ನಿಮ್ಗೆ ಇಷ್ಟ ಆಗ್ಲಿಕ್ಕೆ ಅಂದ್ರೆ ನಾನು ಮಾಡ್ತೀನಿ. ಮತ್ತು ಥ್ಯಾಂಕ್ ಯು ಯಾರು ನೋಡ್ಲಿಕ್ಕೆ ನಮ್ಮ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆರಾಮಾಗಿರ್ರಿ, ಎಲ್ಲರೂ ಖುಷಿಯಾಗಿರ್ರಿ.